ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಷೇಮ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್. ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಮಾರ್ನಿಂಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ನೈಟೇ ಆಲ್ರೆಡಿ ದೇವ್ರ ಸಾಮಾನೆಲ್ಲ ಉಜ್ಕೊಂಡು ಪೂಜೆಗೆ ಅಂತ ಹೂವು ಎಲ್ಲ ಕಟ್ಟಿಟ್ಕೊಂಡಿದ್ವಿ. ಬೆಳಗ್ಗೆ ಒಂದು 3 ಗಂಟೆ ಹಂಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ನಾವು ಲಕ್ಷ್ಮಿನೇನು ಕೂರಿಸ್ತಾ ಇಲ್ಲ, ಹಾಗೆ ಕಳಶ ಇಟ್ಟಿರ್ತೀವಲ್ವ, ಅದಕ್ಕೇ ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ಟು ಹೂವು ಎಲ್ಲ ಹಾಕಿ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನಿಲ್ಲಿ ಲಕ್ಷ್ಮಿಗೆ ಅಂತ ಹೇಳಿ ಕಿರೀಟನ ರೆಡಿ ಮಾಡ್ಕೋತಾ ಇದ್ದೀನಿ. ಹೋದ ವರ್ಷವೂ ಇದೇ ಥರ ಕಿರೀಟ ರೆಡಿ ಮಾಡಿದ್ದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಅದಕ್ಕೆ ಈ ವರ್ಷವೂ ಲಕ್ಷ್ಮಿ ಕಿರೀಟ ಮಾಡೋಣ ಅಂತೇಳಿ ನಾನು ಕೆಳಗಡೆ ಕೂತ್ಕೊಂಡು ಕಿರೀಟಾಗಿ ರೆಡಿ ಮಾಡ್ತಾ ಇದ್ದೆ. ಈ ವರ್ಷ ನನ್ನ ತಂಗಿನೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನ್ನ ಜೊತೆ ಇರೋದ್ರಿಂದ ಇಬ್ಬರು ಸೇರ್ಕೊಂಡು ರೆಡಿ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಅವಳು ಮೇಲ್ಗಡೆ ದೇವರಿಗೆ ಅಂತ ರೆಡಿ ಮಾಡ್ತಾ ಇದ್ಲು. ನಮ್ಮ ಮನೇಲಿ ದೇವ್ರ ಸ್ಟ್ಯಾಂಡು ಮೇಲೆ ಇರೋದ್ರಿಂದ ನಿಂತ್ಕೊಂಡು ಸ್ವಲ್ಪ ರೆಡಿ ಮಾಡೋದು ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಕೆಳಗಡೆ ಕೂರಿಸ್ಕೊಂಡು ದೇವ್ರಿಗೆ ರೆಡಿ ಮಾಡಿಬಿಟ್ಟು ಮೇಲ್ಗಡೆ ಕೂರಿಸಿದ್ವಿ. ಚೆನ್ನಾಗಿ ಕೂರ್ತು. ಆಮೇಲೆ ದೇವ್ರಿಗೆ ಹೂವು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿದ್ವಿ. ನನಗೆ ಲಕ್ಷ್ಮಿನ ನೋಡ್ತಾ ಇದ್ದರೆ ಗೌರಿ ಗಣೇಶ ಹಬ್ಬದಲ್ಲಿ ಗಣೇಶದ ಪಕ್ಕ ಗೌರಿ ಕುಣಿಸ್ತಾರಲ್ವ, ಆ ಥರ ನಮ್ಮ ಮನೇಲಿ ಮಹಾಲಕ್ಷ್ಮಿ ಕಾಣ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಇನ್ನು ಮಲ್ಲಿಗೆ ಹೂವು ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣ್ತಾ ಇತ್ತು. ಈ ವರ್ಷ ಇನ್ನೊಂದೇನೆಂದರೆ ನನ್ನ ತಂಗಿ ಹಬ್ಬದಲ್ಲಿ ಜೊತೆಲಿರೋದ್ರಿಂದ ಇಬ್ಬರು ಸೇರಿಕೊಂಡು ಮಾತಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇನ್ನೊಂದು ಸೆಲೆಬ್ರೇಟ್ ಮಾಡಿದ್ದೀವಿ. ಅದೇನು ಅಂತ ಈ ವಿಡಿಯೋ ಎಂಡಿಂಗಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಏನೇನು ರೆಡಿ ಆಯಿತು? ಪಾತ್ರೆ ಹಚ್ತಾವಳೆ. ಏನು ಸರ್ ಇದು? ಒಬ್ಬರು ಸರ್ ಕಲರ್ಲೆಸ್. ಹೋಲಿ ಬಿಡು, ಚಿಕ್ಕ ಹುಡುಗಿ ಪಾಡೋಳು ಒಬ್ಬರು ಸರ್. ಹೂರ್ಣ ರೆಡಿ ಆಗೈತೆ. ಇದು ರೈಸು, ಇದು ಹೆಸರು ಬೇಳೆ, ಇದು ಬೀನ್ಸ್ ಪಲ್ಯ. ಇವರು ಲಾಸ್ಟಲ್ಲಿ ಪಾತ್ರೆ ತೊಳಿತಾವ. ಇವ್ರದ್ದು ಯಾವಾಗಲೂ ಟಿ ಕ್ಲೀನ್ ಮಾಡೋದೆ. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಟಿ ಕ್ಲೀನ್ ಮಾಡೋದೇ ಕೆಲಸ. ಎಷ್ಟು ಕ್ಲೀನ್ ಮಾಡಿದೆ? ನೋಡ್ಕೊಡಂಗೆ ಏನು ನೋಡ್ಕೊಂಡು ಬಿಡ್ಲಿ. ಇನ್ನೂ ಮ್ಯಾಟ್ ಹಾಕಿಲ್ಲ. ಫುಲ್ ಕ್ಲೀನ್ ಆಯ್ತಾ? ಕ್ಲೀನ್ ಆಯ್ತಾ ಎಲ್ಲ? ಹೆಲ್ಪ್ ಮಾಡಬೇಕಾ? ಏನಾದರೂ ಹೆಲ್ಪ್ ಮಾಡಬೇಕಾ? ಸಾಯಂಕಾಲಕ್ಕೆ ನೋಡೋಣ, ಹೋಗಿ ಬಿಡಿ ಓದ್ತೀನಿ. ಕಟ್ರಿ ಒಂದೊಂದು ಮಳೆ ಹಾಕಿ ಪೂಜೆ ಮಾಡೋದು. ಎಷ್ಟು ಅವರ್ ಬೇಕು ಏನಕ್ಕೆ ಟಿ ಕ್ಲೀನ್ ಮಾಡೋಕ್ಕೆ? ಆಟೋ ಕ್ಲೀನ್ ಮಾಡೋಕ್ಕೆ? 1 ಅವರ್. ನೀನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ? ಇನ್ನೇನು ಪೂಜೆ ಎಲ್ಲ ಮುಗೀತು. ನನ್ನ ತಂಗಿ ಪೂಜೆ ಮಾಡಿ ಅಡುಗೆ ಮಾಡೋಕ್ಕೆ ಅಂತ ಹೋದ್ಲು. ನಮ್ಮ ಮನೆಯವರು 6 ಗಂಟೆ ಹಂಗಿದ್ದು ಹೊರಗಡೆ ಟಿ ಕ್ಲೀನ್ ಮಾಡೋಕ್ಕೆ ಅಂತ ಬಂದರು. ಹಾಗೆ ಸುಮ್ಮನೆ ಜೋಕ್ಸ್ಗೆ ಅಂತ ಅಂದ್ಬಿಟ್ಟು ಇಬ್ಬರೂ ರೇಗಿಸ್ಕೊಂಡು ಕಾಲು ಎಳ್ಕೊಂಡಿದ್ದೆ. ಇದು ಒಳಗಡೆ ಕ್ಲೀನ್ ಮಾಡೋಕ್ಕ ಇವಾಗ? ಇದು ವರ್ಷಕ್ಕೆ ನೆಕ್ಸ್ಟ್ ಮುಗೀತು. ಇದು ಮುಗಿದಾದ್ಮೇಲೆ ಪೂಜೆ ಮಾಡೋಣ. ಪೂಜೆ ಮಾಡಿ ಆಮೇಲೆ ಆಟೋ ಒರೆಸ್ಕೊಳ್ತೀನಿ. ಸಾಯಂಕಾಲ ಗಾಡಿಗೆ ಪೂಜೆ ಮಾಡ್ಬೋದಾ? ಏನು ಮಾಡಿಲ್ವಲ್ಲ ಯಾವ ಸತಿನೂ? ಸುಮ್ಮನೆ ಸಿಂಪಲ್ ಮಾಡೋದು ಪ್ರತಿ ವರ್ಷ. ಊಟ ಮಾಡಲ್ವಾ ಇವತ್ತು? ಊಟ ಮಾಡಬೇಕು. ನಿಂದು ಫೇವ್ರೇಟ್ ಒಬ್ಬಟ್ಟು ಸಾರು ರೆಡಿ.
ಎಷ್ಟು ನೋಡಿ ಗೊತ್ತಾಯ್ತು. ಯಪ್ಪ ಎಲ್ಲಿವರೆಗೂ ಆಡ್ಕೊಂಡು ಹೋಗೈತೆ ಕೃಷ್ಣ. ಆದ್ರೂ ಇಷ್ಟೊಂದು ಹರಡಲ್ಲಪ್ಪ. ಒಂದು ಇದು ತಾನೇ, ಒಂದು ಗಿಡ ಇಷ್ಟೊಂದು ಬೆಳ್ಕೊಂಡು ಹೋಗೈತೆ. ಗೊಬ್ಬರ ಎಲ್ಲ ಚೆನ್ನಾಗೈತೆ. ನಮ್ಮ ಬಿಲ್ಡಿಂಗ್ ಪೂರ್ತಿ ಬಟ್ಟೆಗಳೇ ಕಾಣಿಸ್ತವೆ. ಹೋಗು, ನಮ್ಮನೆ ಮುಂದೆನೇ ಬಟ್ಟೆ ಇಲ್ಲ. ಇನ್ನೇನು ಸಂಜೆ ಆಗಿತ್ತು. ಟೈಮ್ ಆಲ್ರೆಡಿ 5 o'clock 5:30 ಆ ಥರ ಆಗಿತ್ತು. ನಾವು ಮನೇಲಿ ಪೂಜೆ ಮಾಡಿಬಿಟ್ಟು ಹೊರಗಡೆ ಗಾಡಿಗಳಿಗೆಲ್ಲ ಪೂಜೆ ಮಾಡೋಣ ಅಂತೇಳಿ ಪೂಜೆಗೆ ರೆಡಿ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ವಿ. ಸೊ ನಾನು ಆಲ್ರೆಡಿ ಹೇಳಿದ್ನಲ್ವಾ ವಿಡಿಯೋ ಎಂಡಿಂಗಲ್ಲಿ ಗೊತ್ತಾಗುತ್ತೆ ಅಂತ, ಅದು ನಮ್ಮ ಗಾಡಿ ಪೂಜೆ ಮಾಡೋದು. ಪ್ರತಿ ವರ್ಷವೂ ಮನೇಲಿ ಅಷ್ಟೇ ಲಕ್ಷ್ಮಿಗೆ ಪೂಜೆ ಮಾಡ್ತಾಯಿದ್ವಿ. ಆದರೆ ಈ ಸತಿ ಗಾಡಿಗಳಿಗೂ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಗಾಡಿಗಳು ನಮಗೆ ಒಂಥರ ಲಕ್ಷ್ಮಿನೇ ಅಲ್ವಾ. ಸೊ ಅದಕ್ಕೋಸ್ಕರ ಪ್ರತಿ ವರ್ಷವೂ ಮನೇಲೂ ಪೂಜೆ ಮಾಡಿ ಗಾಡಿಗಳಿಗೂ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಈ ವರ್ಷದಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಪೂಜೆ ಎಲ್ಲ ಮುಗೀತು. ಲಾಸ್ಟಲ್ಲಿ ದೃಷ್ಟಿ ತೆಗೆಯೋಣ ಅಂತೇಳಿ ನಿಂಬೆಹಣ್ಣಿಂದ 3 ಗಾಡಿಗೂ ದೃಷ್ಟಿ ತೆಗೆದ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಅರ್ಶಿನ ಕುಂಕುಮ ತೊಗೊಂಡು ಹಾಗೆ ನಮ್ಮ ಮನೆ ಹತ್ರನೇ ಇರೋ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಈ ರೀತಿ ನಮ್ಮನೇಲಿ ಈ ವರ್ಷದ ವರಮಹಾಲಕ್ಷ್ಮಿನ ಆಚರಿಸಿದ್ವಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಆ ದೇವರು ಎಲ್ಲರಿಗೂ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಭಾಗ್ಯನ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.